ಈಸಿ ಅನ್ಸತ್ತಾ ನಿನ್ಗೆ? ಪ್ರಾಣ ಹೋಗೋದು ಅಂದ್ರೆ ಏನು ಅಂತ ಅರ್ಥ ಆಯ್ತಾ? ನಿನ್ ಸಾವು ನಿನ್ ಕಣ್ಮುಂದೆ ಕಾಣಿಸ್ತಾ? ನರ್ಕದಂಚಿನ ತನಕ ಹೋಗಿ ವಾಪಸ್ ಬಂದ್ಯಾ? ಸಾವು ನಿನ್ ತನಕ ಬರೋವರೆಗೂ ಅರ್ಥ ಆಗಲ್ಲ. ನಿನಗೆ ಸಾವಿನ ರುಚಿ ಅಷ್ಟೇ ತೋರಿಸಿದೀನಿ. ಒಂದ್ ಕಾಗೆ ಸತ್ರೆ 100 ಕಾಗೆ ಅಳತೆ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಅಲ್ಲೊಬ್ಳು ಸಾಯ್ತಾಳೆ ಅಂದ್ರೆ ಅದು ನಿನ್ ಜೊತೆ ಹುಟ್ಟಿರೋ ಸ್ವಂತ ಅಕ್ಕ ಸಾವಾಗ ಹತ್ರ ಹೋಗ್ತಿದ್ರೆ ಅಷ್ಟು ಸಂಭ್ರಮನ ನಿನಗೆ? ಕೊಂದ್ ಹಾಕ್ಬಿಡ್ತೀನಿ. ಬೈರಾಗಿ ನನಗ್ ಚೀ ಅನ್ಲಿಲ್ವೇ? ನಿಜ ಹೇಳ್ದ. ನಾನ್ ಮಾಡಿರೋ ಪಾಪ ನನ್ ಮಗಳ ಉಸಿರನ್ನೇ ತೆಗಿತಿದೆ ಅಂತ ಹೇಳ್ದ. ಪಶ್ಚಾತ್ತಾಪ ಕೂಡ ಪ್ರಾಯಶ್ಚಿತ್ತ ಅಲ್ಲ ಅಂತ ಹೇಳ್ದ. ಅದೇ ವಿಧಿ ಅಂತ ಹೇಳ್ದ. ಅದಕ್ಕೆ ನೋವಾಗಿದ್ರು. ನಿನ್ ಮಾತು ಅದಕ್ಕಿಂತ ಹೆಚ್ಚು 2 ಪಟ್ಟು ನೋವು ಕೊಡ್ತಿದೆ. ಜೈ ನನಗೆ ಅವಮಾನ ಮಾಡ್ಲಿಲ್ಲ. ತನ್ನ ಹೆಂಡತಿಗೆ ನನ್ನಿಂದಾಗ್ಲಿ ಮತ್ಯಾರಿಂದಾಗ್ಲಿ ಅಪಾಯ ಆಗ್ಬಾರ್ದು ಅಂತ ಅನ್ಕೊಂಡ. ಅದು ಅವನ್ ಪ್ರೀತಿ, ಅವನ್ ಬಾಧ್ಯತೆ. ಅದಕ್ಕೆ ನನ್ಗೆ ನೋವಾಗ್ಲಿಲ್ಲ. ನಿನ್ ರೀತಿನೇ, ನಿನ್ ಬಿಹೇವಿಯರ್ ಇಂದಾನೆ ನನಗ್ ನೋವಾಗ್ತಾ ಇರೋದು. ಗಂಗಾಗೆ ಶಾಪದ ರೂಪದಲ್ಲಿ ಅಪಾಯ ಕಾಯ್ತಿದೆ ಅಂತ ನನಗೆ ಯಾವತ್ತೋ ಗೊತ್ತು. ಅವಳು 4 ದಿನಾನೇ ಬದುಕ್ತಾಳೋ ಇನ್ನು ಕೆಲವು ಗಂಟೆಗಳೇ ಬದುಕ್ತಾಳೋ? ಅವಳಗ್ ಬದುಕೋದಕ್ ಬಿಡು. ಅವಳಗ್ ಒಳ್ಳೇದನ್ ಬಯಸು, ಸಾವನ್ನಲ್ಲ. ಕಂದ ಜೈ, ಚಿಕ್ಕಮ್ಮ ಇಲ್ಲೇನ್ ಮಾಡ್ತಿದ್ಯಪ್ಪ? ಏನಿಲ್ಲ ಚಿಕ್ಕಮ್ಮ, ಸುಮ್ಮನೆ ಬಂದಿದೆ. ನಿನ್ಗೊಂದ್ ಮಾತು ಹೇಳ್ಬೇಕು, ಕೋಪ ಮಾಡ್ಕೋಬಾರ್ದು. ಯಾವ್ದು ಹೇಗೆ ಇರ್ಲಿ, ನೀನ್ ರೂಪನ್ಗೆ ಹಾಗೆಲ್ಲ ಬೈಬಾರ್ದಿತ್ತಪ್ಪ. ಪಾಪ ಎಷ್ಟು ನೊಂದ್ಕೊಂಡ್ರೋ ಏನೋ. ಅವರಿಂದ ಗಂಗನ್ಗೆ ಹರ್ಟಾದ್ರೆ ನೀವು ತಡ್ಕೋತೀರ ಚಿಕ್ಕಮ್ಮ? ಗಂಗಾ ಅವರನ್ನ ಅಮ್ಮ ಅಂದ್ಕೊಂಡಿದ್ದಾಳಲ್ಲ. ಗಂಗಾ ಒಳ್ಳೆಯವಳು ಚಿಕ್ಕಮ್ಮ. ಗಂಗನ್ ಕಣ್ಣಿಗೆ ಎಲ್ಲರೂ ಒಳ್ಳೆಯವರಾಗೆ ಕಾಣ್ತಾರೆ. ನಿಜಾನೇ, ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದಾಗ್ಬೇಕು. ಗಂಗಾ ಇನ್ನೂ ಊಟ ಮಾಡ್ಲಿಲ್ಲ. ನೀನ್ ಹೇಳಿದ್ರೆ ತಿಂತಾಳೇನೋ. ಗರ್ಭಿಣಿ ಹೆಂಗಸು ಅವಳು. ನೀನ್ ರೂಪಂಗ್ ಬೈದಿದ್ದಕ್ಕೆ ಆಗಿಂದ ಅಳ್ತಾ ಕೂತಿದ್ದಾಳ. ಚಿಕ್ಕಮ್ಮ, ನೀವು ಊಟ ಮಾಡಿದ್ರಾ? ಏನು ಊಟ ಬೇಡ ಅಂದಂತೆ? ತಿನ್ನು. ಹಾವಿಗೆ ಹಾಲು ಹಾಕ್ತಾರೆ ಹೊರತು ಅನ್ನ ಕೊಡಲ್ಲ. ಹಾವೇನೋ ಹಾಲೇನೋ? ನನ್ನ ಅಮ್ಮನ್ನ ನೀವು ಹಾವು ಅಂದ್ರಲ್ಲ, ಅವ್ರ ಮಗಳು ನಾನು. ಅವ್ರು ನಿನ್ಗೆ ತಾಯಿ ಅಲ್ಲ, ನೀನ್ ಅವ್ರಿಗೆ ಮಗಳು ಅಲ್ಲ. ನೀವು ಅಲ್ಲ ಅಂದ ಮಾತ್ರಕ್ಕೆ ನನ್ನ ಅಮ್ಮ ನನ್ಗೆ ಅಮ್ಮ ಆಗದೆ ಹೋಗಲ್ಲ. ನನ್ನ ಅಮ್ಮನ್ನ ಕಸಾಯಿ ಅನ್ನೋಕೆ ನಿಮಗೆ ಮನ್ಸು ಹೇಗ್ ಬಂತ್ರಿ? 4 ದಿನ ನನ್ನ ಜೊತೆ ಇರ್ತೀನಿ ಅಂತ ಬೇಡ್ಕೊಂಡ್ರು, ಕೈ ಚಾಚಿ ಬೇಡ್ಕೊಂಡ್ರು, ಕೈ ಜೋಡಿಸಿ ಕೇಳ್ಕೊಂಡ್ರು. ನಾನ್ ಕೆಲಸದವ್ರ ತರ ಇರ್ತೀನಿ ಅಂತ ಅಂದ್ರು. ಆದ್ರೂ ನಿಮ್ ಮನ್ಸ್ ಕರಗ್ಲಿಲ್ಲ. ಅದೆಲ್ಲ ಅವ್ರ ನಾಟಕ, ಕಪಟ ನಾಟಕ. ನಮ್ಮಮ್ಮ ನಾಟಕ ಮಾಡ್ತಿದಾರಂತ ನಿಮಗೆ ಹೇಗೆ ಗೊತ್ತು? ನೀನು ಹಳ್ಳಿಯಿಂದ ಬಂದವಳ್ ಕಣೆ. ನಿನ್ಗೆ ಸಿಟಿಯವ್ರ ಬುದ್ಧಿ ಗೊತ್ತಿಲ್ಲ. ಕಳ್ತನ, ಕಪಟ, ದಗ, ಮೋಸ, ವಂಚನೆ, ಸ್ವಾರ್ಥ ಏನು ಗೊತ್ತಿಲ್ಲ. ಹೌದು ರೀ, ನಾನು ಹಳ್ಳಿಯಿಂದ ಬಂದೆ. ನಿಮ್ ಹಾಗೆ ದೊಡ್ಡದೇನು ಓದಿಲ್ಲ, ಹೀಗೆ ದೊಡ್ಡ ಬಂಗ್ಲೆಲ್ಲೂ ಇರ್ಲಿಲ್ಲ. ಆದ್ರೆ ಈ ಹಳ್ಳಿ ಹುಡುಗಿನೇ ನೀವು ಮದ್ವೆ ಆದ್ರಿ. ಈ ಹಳ್ಳಿ ಹುಡುಗಿನೇ ನೀವು ತಾಯಿ ಮಾಡಿದ್ದು. ಈ ಹಳ್ಳಿ ಹುಡುಗಿ ಜೊತೆಗೆ ಸಂಸಾರ ಮಾಡ್ತಿರೋದು. ಸ್ಟಾಪ್ ಇಟ್ ಗಂಗಾ. ನಾನೇನ್ ಹೇಳಿದ್ದು, ನೀನೇನ್ ಹೇಳ್ತಿರೋದು? ನಿಮ್ ಮಾತಿಗೆ ಅರ್ಥ ಇರುತ್ತೆ, ನನ್ ಮಾತಿಗೆ ಅರ್ಥ ಇರಲ್ಲ. ಇದೇ ಅಲ್ವಾ ನೀವ್ ಹೇಳೋದು? ಊಟ ಮಾಡ್ತೀಯಾ ಇಲ್ವಾ? ನನ್ ಕಣ್ಣಿಂದ ಕಣ್ಣೀರ್ ಹೊರಗೆ ಹಾಕ್ಸಿ ನನ್ ಹೊಟ್ಟೆಗೆ ಅನ್ನ ತುತ್ತನ್ನ ಹೇಗ್ ಕಳಿಸ್ಬೋದು ಅಂದ್ಕೊಂಡ್ರಿ? ಏನು ಈಗ ನೀನ್ ಡ್ರಾಮಾ ಸ್ಟಾರ್ಟ್ ಮಾಡಿದ್ಯಾ? ಹೌದ್ರಿ, ನಿಮ್ ದೃಷ್ಟಿಲಿ ನನ್ನಮ್ಮ ಡ್ರಾಮಾ ಮಾಡೋರಲ್ವಾ? ನಾನ್ ಕೂಡ ನಿಮ್ ಕಣ್ಣಿಗೆ ನಟ್ಸೋಳ್ ಹಾಗೆ ಕಾಣಿಸೋದು. ಎಷ್ಟತಿ ಹೇಳ್ಬೇಕು ನಿನಗೆ?
ಮರ್ಯಾದೆಯಿಂದ ಊಟ ಮಾಡು. ನೀವು ನನ್ನ ಪ್ರೀತಿ ಮಾಡ್ಬೋದು, ಆದ್ರೆ ಹೆದರ್ಸಕ್ಕಾಗಲ್ಲ. ನೀನ್ ನನ್ನ ನಿಜವಾಗ್ಲೂ ಪ್ರೀತಿಸಿದ್ರೆ ನಿನ್ಗೆ ನನ್ ಭಯ ಅರ್ಥ ಆಗ್ತಿತ್ತು. ನೀವ್ ನನ್ನ ನಿಜವಾಗ್ಲೂ ಪ್ರೀತಿಸಿದ್ರೆ ನನ್ನ ಅಮ್ಮನ್ನ ಅರ್ಥ ಮಾಡ್ಕೊಳ್ತಿದ್ರಿ. ನಿನಗೂ ನನಗೂ ಮಧ್ಯ ಈ ಅಮ್ಮ ಅಡ್ಡ ಬರಬಾರ್ದು. ನಿಮಗೂ ನನ್ಗೂ ಯಾವತ್ತೂ ಕೂಡ ನಮ್ಮಮ್ಮ ಅಡ್ಡ ಬರಲ್ಲ ರೀ. ಅಮ್ಮ ಅಂದ್ರೆ ನಮ್ ಜೀವನಕ್ಕೆ ಅರ್ಥ. ಅಮ್ಮ ಇಲ್ದೇ ಇರೋ ನಿಮಗೆ ಅಮ್ಮನ ಬಗ್ಗೆ ಹೇಗೆ ಅರ್ಥ ಆಗ್ಬೇಕು?